ಸರ್ ಈಗ ಅಂದ್ರೆ ಅದೇ ಈಗ ನಮಗೂ ಅಂತದ್ದೊಂದು ವಿಚಾರ ಇರುತ್ತೆ. ಈಗ ಎಲ್ಲೋ ಮಾತಾಡ್ಬೋದಿತ್ತು, ಯಾರ್ದಾರು ಮುಂದೆ ಹೇಳ್ಬೋದಿತ್ತು. ಲಾಯರ್ ಜಗದೀಶ್ ಅವ್ರ ಹತ್ರ ಮಾತಾಡಿದ್ರೆ ಅದು ಹೊರಗೆ ಬರುತ್ತೆ, ಆ ಮುಖಾಂತರ ಬರ್ಲಿ ಅನ್ನೋಂಥ ಉದ್ದೇಶನೇ ಇತ್ತ ಅಂತ ಅನಿಸ್ತಿದ್ಯಾ ಹೆಂಗೆ ಅಂತ? ಇಂಟೆನ್ಷನ್ ಅವನಿಗೆ ನಾನು ಆಚೆ ಹೇಳಲಿ ಅಂತ. ಯಾಕಂದ್ರೆ 2 ದಿವಸದಿಂದ ಮೈಗ್ರೇನ್ ಬಂದಿದೆ ಅಂತಂದ್ರು. ದೊಡ್ಡಬಳ್ಳಾಪುರ ಇನ್ಸ್ಪೆಕ್ಟರ್ ಕೇಳಿದ್ರು ಅಷ್ಟೇ, ಸರ್ ನಾವು ವಾಟ್ಸಪ್ ಆಗ್ತಾ ಇದೀವಿ, ಕಾಲ್ ಮಾಡ್ತಾ ಇದೀವಿ, ಆತ ಏನಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಬರ್ತೀನಿ ಅಂತ ಅವರು ಹೇಳಿದ್ರು. ಸರ್ ಬಂದೊಂದು ಕಂಪ್ಲೇಂಟ್ ಕೊಡ್ಸಿದ್ರೆ ಡೆಫಿನೆಟ್ಲಿ ನಾವು ಆಕ್ಷನ್ ಮಾಡ್ತೀವಿ ಅಂತ ದೊಡ್ಡಬಳ್ಳಾಪುರ ಇನ್ಸ್ಪೆಕ್ಟರ್ ಹೇಳಿದ್ರು. ಈತನೂ ಅಷ್ಟೇ ನಂಗೆ ಮೈಗ್ರೇನ್, ನಾನು ಹೇಳಿದೆ ಈಗ್ಲಾರು ಕೊಡು ಪ್ರಥಮ್ ಅಂತ ನಾನು ಫೋನಲ್ಲಿ ಕೇಳ್ತೀನಿ. ಈಗ್ಲಾರು ಇಲ್ಲ ಒಂದು 2 ದಿವಸ ತಾಳಿ ನನಗೆ ಗೊತ್ತಿಲ್ಲ ಏನು ತಾಳೋದೋ ಏನೋ ಗೊತ್ತಿಲ್ಲ ಸರ್. ನಮಗೆ ನೋಡಿ ಸರ್ ನೈತಿಕವಾಗಿ ಒಂದು ಜವಾಬ್ದಾರಿ ಇದೆ. ಆತ ನನಗೆ ಫೋನ್ ಮಾಡಿ ಹೌದು ಸರ್ ಆಯಿತು ಬಿಡಾಕಿ, ನೀವು ಯಾಕೆ ತಲೆ ಕೆಡಿಸ್ಕೊಂಬೇಡಿ ಅಂದ್ಬಿಟ್ಟಿದ್ರು. ನಾನು ಏನೂ ಮಾತಾಡ್ತಾ ಇರಲ್ಲ. ಫುಲ್ ಬ್ರೀಫಾಗಿ ಸ್ಟೋರಿ ಹೇಳಿದ್ದಾನೆ. ಹೆಂಗೆ ಹೇಳಿದ್ದಾನೆ ಅಂತಂದರೆ ಪೊಲೀಸವ್ರ ಮುಂದೆ 161 ಸ್ಟೇಟ್ಮೆಂಟ್ ಹೆಂಗೆ ಹೇಳ್ತಾರೋ ಹಂಗೆ ಹೇಳಿದ್ದಾನೆ ಕಂಪ್ಲೇನೆಂಟು. ಸೊ ನನ್ನ ಜವಾಬ್ದಾರಿ ನಾನು ಮೆರೆದಿದ್ದೇನೆ. ಅದನ್ನ ಪ್ರಕಾರ ಇದು ಪ್ರವೇಶನೀಯ ಇರ್ಬೋದು. ಬಟ್ ವೆನ್ ಇಟ್ ಕಮ್ ಟು ಯಾರ್ದೋ ಒಂದು ಪ್ರಾಣ ತೆಗೆಯುವಂಥ ವಿಚಾರ ಆದಾಗ ಡೆಫಿನೆಟ್ಲಿ ನಾನು ಪೊಲೀಸವ್ರ ಗಮನಕ್ಕೆ, ಸಮಾಜ ಗಮನಕ್ಕೆ ತರಬೇಕಾಗಿದ್ದು. ಸರ್ ನಾನು ಜವಾಬ್ದಾರಿ ತಂದಿದ್ದೀನಿ, ಜನರಿಗೆ ಇಷ್ಟ ಆಗಿದೆ. ಜೊತೆಯಲ್ಲಿ ಇನ್ನೊಂದು ಇನ್ಸಿಡೆಂಟು, ಎಷ್ಟು ಬೇಜವಾಬ್ದಾರಿ ಪ್ರಥಮ್ ಅಂತ ಹೇಳಲಿಕ್ಕೆ ಅಂದರೆ, ಇಂಥ ವ್ಯಕ್ತಿಗಳು ನಿಜವಾಗ್ಲೂ ಬೇಜವಾಬ್ದಾರಿ ಅಂತ ಹೇಳೋಕ್ಕೆ ಏನು ಕಾರಣ ಅಂತಂದರೆ, ಇವನು 22ನೇ ತಾರೀಕು ನಡೆದದನ್ನು 22ನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದರೆ ರಮ್ಯಾ ಇನ್ಸಿಡೆಂಟ್ ಆಗ್ತಾ ಇರಲಿಲ್ಲ. ಈಗ ಏನಾಯಿತು, ಡ್ರ್ಯಾಗರ್ ಇಟ್ಟದಾಗ ಇವನು ಯಾವಾಗ ಭಯ ಬಿದ್ದು ಹೋಗಿ ಔಚ್ಕಣ್ಣು, ಅವಾಗ ಏನಾಯಿತು, ಡ್ರ್ಯಾಗರ್ ಇಟ್ಟು ಅಂತ ಗ್ಯಾಂಗ್ಗಳು ಅವರ ಒಂದು ನೆಟ್ವರ್ಕ್ ಏನಿದೆ, ಬಿಡೋ ಮಗ ಡ್ರ್ಯಾಗರ್ ಇಟ್ಟರೆ ಕಂಪ್ಲೇಂಟ್ ಆಗಲ್ಲ ಅಂತಂದರೆ ರಮ್ಯಾ ಇನ್ಸಿಡೆಂಟ್ 100% ಆಗ್ತಾ ಇರಲಿಲ್ಲ. ಈತ ಏನಾದ್ರು ಕಂಪ್ಲೇಂಟ್ ಕೊಟ್ಟು ಇದು ಸಮಾಜಕ್ಕೆ ಎಕ್ಸ್ಪೋಸ್ ಆಗಿದ್ರೆ ಅಥವಾ ಕ್ರಮ ತಗೊಂಡಿದ್ದಿದ್ರೆ ಇದಾಗ್ತಾ ಇರಲಿಲ್ಲ. ಈತ ಒಳ್ಳೆ ಗುಳ್ಳೆ ನರಿತರ ಬಚ್ಚಿಕೊಂಡು, ಆ ರಮ್ಯಾ ನೆನ್ನೆ ಟ್ರೋಲ್ ಆಗುತ್ತೆ, ಸಾಯಂಕಾಲ ಪೊಲೀಸ್ ಕಮಿಷನರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ. ಅವು ಹೆಣ್ಣು ಮಗಳು ಸ್ಟ್ರಾಂಗ್ ಅಂತ ಹೇಳ್ತೀವಿ, ಇವನು ಒಳ್ಳೆ ಹುಡುಗ ಅಂತೀನಿ. ಒಳ್ಳೆ ಹುಡುಗ ಅಲ್ಲ, ಮೀಟ್ರಿಲ್ದ ಹುಡುಗ ಅಂತ ಇಟ್ಕಂತ ನಾನು ಹೇಳಿದ್ದು.